ಹಾಯ್ ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟು. ಯಾವುದೋ ಚಮಕ್ ಕೊಡೋ ವಿಡಿಯೋ ಏನಲ್ಲ, ಸೀರಿಯಸ್ ಮ್ಯಾಟ್ರು. ಏನಪ್ಪ ಅಂದರೆ ಮಾರ್ಕೆಟಲ್ಲಿ ಇವಾಗ ಒಂದು ಹೊಸ ಸ್ಕ್ಯಾಮ್ ಬಂದಿದೆ. ಏನಪ್ಪ ಅಂದರೆ ಫಾರಿನ್ ಫ್ರೆಂಡ್. ಏನಪ್ಪ ಇದು ಫಾರಿನ್ ಫ್ರೆಂಡ್ ಅಂತ ನೋಡ್ತಾ ಇದ್ದೀರಾ? ಏನಂದರೆ ನಿಮ್ಮದು ಇನ್ಸ್ಟಾಗ್ರಾಮು ಇಲ್ಲ ಫೇಸ್ಬುಕ್ಕಿಂದ ಮೆಸೇಜ್ ಮಾಡ್ತಾರೆ. ನೀವು ಇನ್ ಕೇಸ್ ನೀವು ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತಾಯಿದ್ರೆ ಫಾಲೋ ಮಾಡಿ, ಫ್ರೆಂಡಾಗಿ ನಿಮ್ಮದು ಎಲ್ಲ ವಿಡಿಯೋ ನೋಡ್ತೀನಿ, ನನಗೆ ತುಂಬ ಇಷ್ಟ, ನೀವು ಚೆನ್ನಾಗಿ ಅದು ಮಾಡ್ತೀರಾ, ಹಂಗೆ ಹಿಂಗೆ. ಅದು ಇಲ್ಲಿಯವರಲ್ಲ, ಬೇರೆ ಕಂಟ್ರಿಯವರು, ಲೈಕ್ ಇಂಗ್ಲೆಂಡು, US ಅಲ್ಲಿಂದ ಇಲ್ಲಿಂದ ಮೆಸೇಜ್ ಮಾಡ್ತಾರೆ. ಸೊ ಮಾಡಿ ನಿಮ್ಮ ನಂಬರ್ ತೊಗೊಂಡು ಒಂದು ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊತಾರೆ. ಲೈಕ್ ನಿಮ್ಮ ಥರ ನಾನು ಎಲ್ಲೂ ಫ್ರೆಂಡ್ ನೋಡಿಲ್ಲ, ನನಗೆ ಯಾರೂ ಫ್ರೆಂಡ್ ಇಲ್ಲ, ಈ ಥರ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಅದು ಇದು ನಿಮ್ಮ ಹೋಗಲಿ ಅಟ್ಟಕ್ಕೇರಿಸಿ ಮೇಲ್ ಕಳಿಸ್ಬಿಡ್ತಾರೆ. ನೀವೇನು ಅನ್ಕೊತಾ ಇರ್ತೀರ, ನಮಗೂ ಅವಾಗ ಮನಿ ಪ್ರಾಬ್ಲಮ್ ಬರ್ತಾಯಿರುತ್ತೆ, ಒಳ್ಳೆ ಮಿಕ ಸಿಕ್ಕಿದೆ ಅಂತ. ಸೊ ನಿಮಗೂ ಯಾರು ಫಾರಿನ್ ಫ್ರೆಂಡ್ ಇರೋಲ್ಲ. ಸೊ ನೀವು ಸ್ವಲ್ಪ ಕ್ಲೋಸಾಗಿ ಹೋಗ್ತೀರಾ. ಒಂದು 4-5 ದಿನ ಚೆನ್ನಾಗಿ ಮೆಸೇಜ್ ಮಾಡ್ತಾರೆ. ಅಂದರೆ ಬೆಳಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ಸಾಯಂಕಾಲ ಆ ಥರ ಮಾಡಿಬಿಟ್ಟು ಒಂದಿನ ಹೇಳ್ತಾರೆ, ಈ ಥರ ಲೀವ್ ಸಿಕ್ಕಿದೆ, ನಾನು ನಿಮ್ಮ ಸ್ಟೇಟಿಗೆ ಬರ್ತಾಯಿದ್ದೀನಿ, ನಿಮ್ಮದು ಯಾವ ಕಂಟ್ರಿ ಯಾವ ಸ್ಟೇಟು ಮೆಸೇಜ್ ಮಾಡಿ, ನಾನು ಟಿಕೆಟ್ ಬುಕ್ ಮಾಡಬೇಕು ಅಂತ. ಸೊ ಟಿಕೆಟ್ ಬುಕ್ ಮಾಡಿ ನಿಮಗೆ ಸೆಂಡ್ ಮಾಡ್ತಾರೆ. ದೆನ್ ಆ ಡೇಟ್, ಯಾವ ಡೇಟಿಗೆ ಬರ್ತಾರಲ್ಲ ಆ ದಿನ ಇರೋದು ಮಜಾ. ನಾನು ನಿಮ್ಮ ಸ್ಟೇಟಿಗೆ ಸಿಕ್ಕಿಲ್ಲ ಡೈರೆಕ್ಟು ಫ್ಲೈಟು. ಸೊ ನಾನು ಡೆಲ್ಲಿಗೆ ಬಂದಿದ್ದೀನಿ. ನಿಮ್ಮ ಸ್ಟೇಟಿಗೆ ಬರೋಕ್ಕೆ ನಾನು ಸಮಥಿಂಗ್ ಇಷ್ಟು ಅಮೌಂಟ್ ತಂದಿದ್ದೀನಿ ನಮ್ಮ ಕಂಟ್ರಿಯಿಂದ. ಅದು ನಿಮ್ಮ ಇಂಡಿಯನ್ ಕರೆನ್ಸಿಗೆ ಟ್ಯಾಲಿ ಮಾಡಿದ್ರೆ ಸಮ್ವೇರ್ ಅರೌಂಡ್ 50-60 ಲ್ಯಾಕ್ ಬರ್ತಿದೆ. ಬಟ್ ಇಲ್ಲಿ ಇವರು ಅಗ್ರಿ ಮಾಡ್ಕೊತಾ ಇಲ್ಲ. ಒಂದು ಕೆಲಸ ಮಾಡಿ, ನನಗೊಂದು ಹೆಲ್ಪ್ ಮಾಡಿ, ನನಗೆ ಇಂಡಿಯನ್ ಅಮೌಂಟು ಈ ಟಿಕೆಟ್ಗೆ ಟ್ಯಾಲಿ ಮಾಡಿದ್ರೆ 30-40K ಬರ್ತಿದೆ, ಸೆಂಡ್ ಮಾಡಿ ಅಂತ ಮೆಸೇಜ್ ಮಾಡ್ತಾರೆ. ಸೊ ನೀವೇನು ಮಾಡ್ತೀರಾ, ಇದು ನಿಜಾನ ಅಲ್ವಾ ಅಂತ ಯೋಚನೆ ಮಾಡುವಾಗ ನಿಮ್ದು ಇನ್ನೊಂದು ಕಾಲು ಈಗಿರೋದು ಚೆಕ್ಮೇಟು. ಇಂಡಿಯನ್ ನಂಬರಿಂದ ಒಬ್ರು ಕಾಲ್ ಮಾಡ್ತಾರೆ, ಅದು ಏನಂತ, ಸರ್ ನಾವಿಲ್ಲಿ ಏರ್ಪೋರ್ಟಿಂದ ನಿಮ್ಮ ಫ್ರೆಂಡ್ ಒಬ್ಬರು ಈ ಥರ ಸೊ ಬಂದಿದ್ದಾರೆ, ನಿಜಾನ ಅಂತ. ನೀವು ಅಂತೀರ. ಅವರು ಈ ಥರ ಹೇಳ್ತಾರೆ, ಹಿಂಗಿದೆ, ನೀವು ಈ ಅಮೌಂಟ್ನ ಸೆಂಡ್ ಮಾಡಿ ಅಂತ. ತಪ್ಪಿನೂ ಮಾಡೋಕೆ ಹೋಗ್ಬೇಡಿ, ಇದೇ ಅದು ಸ್ಕ್ಯಾಮು. ನಿಜ ಏನಪ್ಪ ಅಂದರೆ, ನೀವು ಅನ್ಕೊತಾ ಇರ್ತೀರ, ಇವನು ಯಾರಿಗೋ ಆಗಿರೋ ಥರ ಹೇಳ್ತಾವ್ನು, ಇವನಿಗೆ ಆಗಿದೆ ಅಂತ. ಎಸ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಸೊ ಥ್ಯಾಂಕ್ ಗಾಡ್ ನಾನು ಮ್ಯಾರಿಡ್, ನಾನು ಮಚಾವು. ಸೊ ಆಲ್ ದ ಸಿಂಗಲ್ ಬಾಯ್ಸ್, ಬಿ ಕೇರ್ಫುಲ್ ಆಗಿರಿ, ಸೇಫ್ ಆಗಿರಿ. ಥ್ಯಾಂಕ್ ಯು.